ಈ ಬಾರಿ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಸಚಿವ ಸ್ಥಾನ ಮಿಸ್ ಆಗಿದೆ. ಕ್ಯಾಬಿನೆಟ್ನಲ್ಲಿ ಪ್ರಾತಿನಿಧ್ಯ ಸಿಗದಿದ್ದಕ್ಕೆ ಶಾಸಕರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಿನ್ನೆಯಿಂದಲೂ ಹೈಕಮಾಂಡ್ ವಿರುದ್ಧ ಶಾಸಕರು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ ಶಾಸಕರಿಂದ ಮೀಟಿಂಗ್. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಶಾಸಕರು ಮೀಟಿಂಗ್ ನಡೆಸ್ತಾರೆ ಇವತ್ತು. ಇಂದಿರಾನಗರದ ನಗರಾಭಿವೃದ್ಧಿ ಭವನದಲ್ಲಿ ಭಾರಿ ಚರ್ಚೆ. ಮುಂದಿನ ನಿರ್ಧಾರಗಳ ಬಗ್ಗೆ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ ಲೀಡರ್ಸ್. ಸಭೆಯಲ್ಲಿ ಬಂಗಾರಪೇಟೆ ನಾರಾಯಣಸ್ವಾಮಿ, ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ, ಮಾಲೂರು ನಂಜೇಗೌಡ, ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್, ಮಾಜಿ ಸಚಿವ ಎಂಸಿ ಸುಧಾಕರ್ ಕೂಡ ಸಭೆಯಲ್ಲಿ ಭಾಗಿಯಾಗ್ತಾರೆ. ಅಂದರೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಭಾಗದ ಯಾವೊಬ್ಬ ಶಾಸಕರಿಗೂ ಕೂಡ ಸಂಪುಟದಲ್ಲಿ ಸ್ಥಾನಮಾನ ಸಿಕ್ಕಿಲ್ಲ. ಸೊ ಹಾಗಾಗಿನೇ ಈಗ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಭಾಗದ ಯಾವೆಲ್ಲ ಕಾಂಗ್ರೆಸ್ ಶಾಸಕರಿದ್ದಾರೋ ಅವರೆಲ್ಲ ಈಗ ಮೀಟಿಂಗ್ ಮಾಡೋದಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಮೀಟಿಂಗ್ ಮಾಡಿ ನಮ್ಮಲ್ಲಿ ಒಬ್ಬರಿಗಾದರೂ ಸಚಿವ ಸ್ಥಾನ ಸಿಗಲೇಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಒತ್ತಡ ಹೇರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಕಸ್ಮಾತಾಗಿ ಸಿಗಲಿಲ್ಲ ಅಂತ ಅಂದರೆ ಮುಂದಿನ ನಿರ್ಧಾರಕ್ಕೆ ಎಲ್ಲರೂ ಕೂಡ ಒಂದು ಬದ್ಧರಾಗಿರುವ ನಿಟ್ಟಿನಲ್ಲಿ ಒಂದು ತೀರ್ಮಾನವನ್ನು ಮಾಡುವಂಥ ಸಾಧ್ಯತೆ ಇದೆ. ಅದು ರಾಜೀನಾಮೆನೋ ಅಥವಾ ಬೇರೆ ಒತ್ತಾಯವನ್ನು ಹಾಕೋದೋ ಗೊತ್ತಿಲ್ಲ. ಅದೇನು ಮಾಡ್ತಾರೋ ಏನೋ. ಬಂಡಾಯ ಎದ್ದಿರುವಂಥ ಶಾಸಕರನ್ನು ನಿಮಗೆ ಪಟ್ಟಿಯನ್ನು ನಿಮಗೆ ತೋರಿಸ್ತಾ ಇದ್ದೀವಿ ನಾವು, ಸ್ಕ್ರೀನಲ್ಲಿ ನೋಡ್ಬೋದು ವಿತ್ ಫೋಟೋ. ಇವರೆಲ್ಲರೂ ಕೂಡ ಬಂಡಾಯ ಎದ್ದಿದ್ದಾರೆ. ಈಗ ಅದೇ ರೀತಿಯಾಗಿ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಭಾಗದ ಶಾಸಕರುಗಳು ಕೂಡ ರೊಚ್ಚಿಗೆದ್ದಿರೋದು. ಇಷ್ಟು ಜನ ಶಾಸಕರಿದ್ದೀವಿ, ನಮಗೆ ಒಂದೇ ಒಂದು ಸ್ಥಾನವನ್ನು ಕೂಡ ಕೊಟ್ಟಿಲ್ಲ ನಮ್ಮ ಜಿಲ್ಲೆಗೆ. ಈ ರೀತಿಯಾಗಿ ಯಾಕೆ ಮಾಡ್ತು ಕಾಂಗ್ರೆಸ್ ಹೈಕಮಾಂಡ್ ಅನ್ನೋದು ನಿಟ್ಟಿನಲ್ಲಿ ಅವರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಒಂದು ಸಭೆ ಕೂಡ ನಡೆಸ್ತಾ ಇದ್ದಾರೆ. ನಗರಾಭಿವೃದ್ಧಿ ಭವನದಲ್ಲಿ, ಇಂದಿರಾನಗರದ ನಗರಾಭಿವೃದ್ಧಿ ಭವನದಲ್ಲಿ ಚರ್ಚೆಯನ್ನು ಮಾಡ್ತಾರೆ. ಮುಂದಿನ ನಿರ್ಧಾರಗಳ ಬಗ್ಗೆ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ ಲೀಡರ್ಸ್. ಸಭೆಯಲ್ಲಿ ಬಂಗಾರಪೇಟೆ ನಾರಾಯಣಸ್ವಾಮಿ, ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ, ಮಾಲೂರು ನಂಜೇಗೌಡ, ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್, ಮಾಜಿ ಸಚಿವ ಎಂಸಿ ಸುಧಾಕರ್ ಇವರೆಲ್ಲರೂ ಕೂಡ ಭಾಗವಹಿಸ್ತಾರೆ. ಎಸ್, ಗಮನಿಸ್ತಾ ಇದ್ದೀವಿ. ಈಗ ಕೋಲಾರ ಮತ್ತು ಚಿಕ್ಕಬಳ್ಳಾಪುರದ ಶಾಸಕರು ರೊಚ್ಚಿಗೆದ್ದಿದ್ದಾರೆ. ಶತಾಯಗತಾಯ ನಮಗೆ ಸಂಪುಟದಲ್ಲಿ ಅವಕಾಶ ಬೇಕು ಅನ್ನೋ ನಿಟ್ಟಿನಲ್ಲಿ ಕೇಳ್ತಾ ಇದ್ದಾರೆ. ಕೇಳೋದ್ರಲ್ಲಿ ಏನು ತಪ್ಪಿಲ್ಲ ಬಿಡಿ. ಬಟ್ ರಾಜೀನಾಮೆ ಅಂತ ಹೊರಡ್ತಾ ಇದ್ದಾರಲ್ಲ, ಅದು ಎಷ್ಟರ ಮಟ್ಟಿಗೆ ಒಳ್ಳೆಯದು. ಜೊತೆಗೆ ಅವರೆಲ್ಲ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿಲ್ಲ. ಬಟ್ ಈ ಒಂದು ಮೀಟಿಂಗ್ನ ಉದ್ದೇಶ ಏನು? ಕ್ಯಾಬಿನೆಟ್ ಈಗ ವಿಸ್ತರಣೆ ಆಯಿತು. ಈ ಸಂದರ್ಭದಲ್ಲಾದರೂ ಒಬ್ಬರಿಗಾದರೂ ಅವಕಾಶ ಸಿಗುತ್ತೆ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ. ನೋಡಿದರೆ ಒಬ್ಬರಿಗೂ ಕೊಟ್ಟಿಲ್ಲ ನಮ್ಮ ಜಿಲ್ಲೆಗಳಿಂದ. ಅಟ್ಲೀಸ್ಟ್ ಒಬ್ಬರಿಗಾದರೂ ಚಿಕ್ಕಬಳ್ಳಾಪುರ, ಇಲ್ಲ ಅಂತ ಅಂದರೆ ಈ ಹಿಂದೆ ಸುಧಾಕರ್ ಅವರಿದ್ದರು ಬಿಡಿ. ಬಟ್ ಈಗ ಅವರಿಂದನೂ ಕಿತ್ಕೊಂಡಿದ್ದಾರೆ. ಆ ಜಿಲ್ಲೆಗೆ ಯಾರಿಗೂ ಕೊಟ್ಟಿಲ್ಲ ಅವಕಾಶನ. ಸೊ ಸಹಜವಾಗಿದು ಆಕ್ರೋಶಕ್ಕೆ ಕಾರಣ ಆಗ್ತಾ ಇರೋದು. ಇವತ್ತು ಮೀಟಿಂಗ್ ಇದೆ. ಮೀಟಿಂಗ್ನ ನಂತರ ಏನಾಗುತ್ತೆ ಅಥವಾ ಮೀಟಿಂಗ್ನಲ್ಲಿ ಏನು ತೀರ್ಮಾನಕ್ಕೆ ಬರ್ತಾರೆ ಇವರೆಲ್ಲ, ಕುತೂಹಲ ಅಂತೂ ಸಿಕ್ಕಾಪಟ್ಟೆ ಇದೆ. ಜೊತೆಗೆ ಇವರು ಮಾತ್ರ ಬಂಡೆದ್ದಿದ್ದಾರಾ ಅಂತ ಅಂದರೆ ಇಲ್ಲ, ಬೇರೆ ಬೇರೆ ಜಿಲ್ಲೆಗಳ ಶಾಸಕರುಗಳು ಕೂಡ ರೊಚ್ಚಿಗೆದ್ದಿದ್ದಾರೆ. ಈಗ